ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಿನಿ ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಪಾಪುಗೆ ಕರ್ಕೊಂಡು ಜಾತ್ರೆಗೆ ಹೋಗಿದ್ವಿ. ಜಾತ್ರೆಯಲ್ಲಿ ಪಾಪು ತುಂಬ ಹಠ ಮಾಡ್ತಾಯಿದ್ಲು. ಯಾಕಂದರೆ ನೋಡಿದ್ದೆಲ್ಲ ಬೇಕು ಕೊಡಿಸಿ ಅಂತ ಹಠ ಮಾಡ್ತಾಯಿದ್ಲು. ಮಕ್ಕಳಂದರೆ ಹಾಗೆ ಅಲ್ವಾ, ಅವರಿಗೆ ತಿಳುವಳಿಕೆ ಬರೋವರೆಗೂ ಹಠ ಮಾಡ್ತಾನೆ ಇರ್ತಾರೆ. ಕೆಲವೊಂದು ಸಾರಿ ತಿಳುವಳಿಕೆ ಬಂದ ಮೇಲೂ ಹಠ ಮಾಡ್ತಾರೆ. ಮಕ್ಕಳು ತಂದೆ ತಾಯಿ ಮುಂದೆ ಹಠ ಮಾಡದೆ ಇನ್ಯಾರ ಮುಂದೆ ಹಠ ಮಾಡ್ತಾರೆ ಅಲ್ವಾ. ನಾವು ಚಿಕ್ಕವರಿರುವಾಗ ನಮ್ಮಮ್ಮ ನಮ್ಮ ಅಪ್ಪನ ಜೊತೆ ಎಲ್ಲ ಜಗಳ ಆಡ್ತಾಯಿದ್ವಿ. ಹಾಗೆಯೇ ದೊಡ್ಡವರಾದಮೇಲೆ ನಮ್ಮ ಮಕ್ಕಳು ನಮ್ಮ ಜೊತೆ ಜಗಳ ಮಾಡ್ತಾರೆ. ನಾವು ಪ್ರೀತಿ ಅಷ್ಟೇ ತೋರಿಸ್ಬೇಕು ಮಕ್ಕಳಿಗೆ. ನಾವು ನಮ್ಮ ಮಕ್ಕಳಿಗೆ ಪ್ರೀತಿ ತೋರಿಸ್ದೆ ಮತ್ತು ಯಾರು ಪ್ರೀತಿ ತೋರಿಸ್ತಾರೆ ಹೇಳಿ? ನಾವು ನಮ್ಮ ಜೀವನದಲ್ಲಿ ಜೀವನ ಪೂರ್ತಿ ಸವೆದು ನಮ್ಮ ಮಕ್ಕಳಿಗೋಸ್ಕರ ಅಂತ ಬದುಕ್ತೀವಿ. ಹಾಗಾಗಿ ಮಕ್ಕಳನ್ನು ಬೇಜಾರು ಮಾಡೋದು, ಹೊಡೆಯೋದು, ಬಡಿಯೋದು, ಅವ್ರ ಇಷ್ಟದ ಕೆಲಸ ಮಾಡಿಸ್ದೇ ಇರೋದು, ಅವ್ರು ಮಾಡ್ತೀನಂದ ಕೆಲಸನ ಮಾಡಬೇಡ ಅಂತ ಹೇಳೋದು, ಆ ಥರ ಎಲ್ಲ ಮಾಡಬಾರ್ದು. ಮಕ್ಕಳಿಗೆ ಏನು ಇಷ್ಟನೋ ಅದು ತಪ್ಪೋ ಸರಿನೋ ತಿಳ್ಕೊಂಡು ಒಳ್ಳೆಯದಾದರೆ ಒಳ್ಳೆಯ ದಾರಿಯಲ್ಲಿ ನಡೆಸಿ ಅವರಿಗೆ ತಿದ್ದಿ ಹೇಳಬೇಕು. ತಪ್ಪಿದರೆ ತಪ್ಪಿದೆ ಮಗ, ಇದು ಮಾಡಬೇಡ ಅಂತ ತಿಳಿಸಿ ಹೇಳಿ ಒಳ್ಳೆ ದಾರಿಗೆ ಕರ್ಕೊಂಡು ಬರಬೇಕು. ತಂದೆ ತಾಯಿ ಅಂದರೆ ಪ್ರೀತಿ ಮಾತ್ರ ತೋರಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಹಾಗಂತ ಸಿಟ್ಟು ಬೇಜಾರು ಮಾಡಬಾರ್ದು ಅಂತಲ್ಲ, ಅದನ್ನು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು. ಅದಕ್ಕೆ ತಂದೆ ತಾಯಿ ಅಂತ ಹೇಳೋದು.